ಇಲ್ಲ ಮಾನ್ಯ ಸಭಾಪತಿಗಳೇ, ಇದನ್ನ ತಾವು ಓದಿ ಹೇಳ್ಬೇಕು. ಇಲ್ಲಿ ಒಂದೇ ಇಲ್ಲ, ಒಂದ್ ನಿಮಿಷ ಹಲವಾರು ಇದೆ. ಒಂದ್ ನಿಮಿಷ ಕೊಡ್ರಿ. ಮಾನ್ಯ ಸಭಾಪತಿ ಅವರೇ, ಕ್ರಿಯಾಲೋಪದ ಬಗ್ಗೆ ಹೇಳುತ್ತೇನೆ ಕೇಳಿ. ಸಂವಿಧಾನಕ್ಕೆ ಅಪಮಾನ ಮಾಡಿದರೆ ಅದು ಕ್ರಿಯಾಲೋಪ ಹೋಗುತ್ತದೆ. ರಾಷ್ಟ್ರಗೀತೆ ಅವಮಾನಿದ್ದಾರೆ. RSSನವರು ಯಾವಾಗಲೂ ಗೊಂದಲ, ಬಲಾತ್ಕಾರಿ, ಪಾಪಿಗಳು. ಯಾವುದೇ ಹೆಣ್ಣು ಮಕ್ಕಳನ್ನು ಬಿಟ್ಟಿಲ್ಲ. ಪೋಸ್ಕೋ ಕೇಸ್ನಲ್ಲಿರೋ ಬಡ್ಡಿ ಗ್ಯಾಂಗಿನವರು ಇವರ ಗುಂಡಾಗಿರಿ ಬಗ್ಗೆ ಮಾತನಾಡ್ತಾರೆ. ಇವರು ಯಾವಾಗಲೂ ಲಫಂಗರು. ಆಮೇಲೆ ಇವರು ಇದ್ದ ಹೇಳಿದಾಗ ಚಲನಸ್ವಾಮಿ, ಯೋಗ್ಯತೆ ಇಲ್ಲದವರು ಸಂವಿಧಾನ ವಿರೋಧಿ ಕೆಲಸ ಮಾಡಿ ಇಲ್ಲಿ ಬಂದು ಮಾತನಾಡಿ ಸುಮ್ಮನಿರಬೇಕೆ? ಯಾವ ರೀತಿ ಗುಂಡಾಗಿರಿ ಮಾಡುತ್ತಿದ್ದಾರೆ ಎನ್ನುವುದು ಗೊತ್ತಿದೆ. ಅವಾಗ ಅವರೇನು ಹರಿಪ್ರಸಾದ್ ತಲೆ ಹಿಡುಕ ನೀನು ಅಂತ ವಿರೋಧಿ ಪಕ್ಷ ನಾಯಕರು. ಈ ಎಲ್ಲವನ್ನ ನಾನು ಕಡತದಿಂದ ತೆಗೆದುಹಾಕ್ತೀನಿ. ಇದು ಚಾರಿತ್ರ್ಯ ವಧೆ ಮಾಡ್ತಕ್ಕಂಥದ್ದು. ಎಲ್ಲಿ ನೋಡಿದ್ದಾರೆ ಇವರು ನಾವು ತಲೆ ಹಿಡಿದಿದ್ದು? ಈಗ ಎಲ್ಲಿ ನೋಡಿದ್ದಾರೆ ತಲೆ ಹಿಡಿದಿರೋದು? ಒಂದ್ ನಿಮಿಷ, ಏನು ಇಷ್ಟೊಂದು ಅದ್ರ ಬಗ್ಗೆ ಒಂದ್ ನಿಮಿಷ ಅಸಂವಿಧಾನಿಕ ಪದಗಳನ್ನು ಇಲ್ಲಿ ಬಳಸಿ ಒಂದ್ ನಿಮಿಷ ಏನಂತ ತಿಳ್ಕೊಂಡಿದ್ದಾರೆ ಇವರು? ಈಗ ಸದನವಾಗಿ ಇದು ಸದನವಾಗಿ ನೀವು ಅವರನ್ನ ಸಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ನಾವು ಯಾವುದನ್ನು ಒಪ್ಪೋದಿಲ್ಲ. ಅದನ್ನು ಬಿಟ್ಟು ನಾವು ಒಪ್ಪೋದಿಲ್ಲ. ನಾವು ಈ ರೀತಿ ಈಗ ಇದನ್ನ ಅನ್ಸ್ಕೊಳಕ್ ಬರ್ಬೇಕಾ ಸ್ವಾಮಿ? ಇಲ್ಲಿ ನಾವು ತಲೆ ಹಿಡುಕರು ಅಂತ ಹೇಳಲಿಕ್ಕೆ ಏನ್ ಆಧಾರ ಇದೆ? ನಾವಿನ್ನು ಮುಂದುವರೆದು ಪದಗಳ ಬಳಕೆ ಮಾಡೋದಿಲ್ಲ. ನಮಗೆ ಅಪಮಾನ ಆಗಿದೆ. ಆಮೇಲೆ ಇದು ಅಸಂವಿಧಾನಿಕವಾಗಿ ಆಗಿದೆ. ಆದ್ರಿಂದಾಗಿ ಇದು ಒಂದು ಸಾರಿ ಅಲ್ಲ, ಬಹಳ ಸಾರಿ ನಾವು ಸರ್ಕೊಂಡಿದ್ದೇವೆ. ನಾವು ಅವರನ್ನು ಸಸ್ಪೆಂಡ್ ಮಾಡೋದಲ್ಲದೆ ನಾವು ಯಾವುದನ್ನು ಒಪ್ಪಕ್ ಸಾಧ್ಯ ಇಲ್ಲ.